ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತಾರೆ, ಬಡತನದ ಜೊತೆಗೆ ಟ್ಯಾಲೆಂಟ್ ಇದ್ರೆ ಗೆದ್ದೇ ಗೆಲ್ಲಬೇಕು ಅಂತಿದ್ದಾರೆ ಗಿಲ್ಲಿ ಫ್ಯಾನ್ಸು. ಅಫ್ಕೋರ್ಸ್ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಂಥದ್ದು. ಗಿಲ್ಲಿನೇ ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಕಪ್ ವಿನ್ನರ್ ಅಂತ ಕೂಡ ಅಭಿಮಾನಿಗಳು ಹೇಳ್ತಿದ್ದಾರೆ. ತುಂಬಾನೇ ಅಂದರೆ ಒಂದು ರೀತಿ ಶ್ರೀ ಕ್ಷೇತ್ರ ಕ್ಕೆ ಬಂದು ಇಲ್ಲಿ ಏನು ಸಾಯಿಬಾಬಾ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿಗೆ ಬಂದು ಇಲ್ಲಿ ಸಾಯಿಬಾಬಾ ದೇವರಿಗೆ ಇವತ್ತು ವಿಶೇಷ ಪೂಜೆ ಜೊತೆಗೆ ಗಿಲ್ಲಿ ಹೆಸರಲ್ಲಿ ಅರ್ಚನೆ ಮಾಡಿಸೋ ಮೂಲಕ ಗಿಲ್ಲಿ ಗೆಲ್ಲಬೇಕು ಅನ್ನೋ ಸಂಕಲ್ಪವನ್ನ ಅಭಿಮಾನಿಗಳು ಇಲ್ಲಿ ಎಲ್ಲರೂ ಸೇರು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ಬರೋಂಥ ಒಂದಷ್ಟು ಭಕ್ತರಿಗೆ ಅನ್ನದಾನವನ್ನ ಕೂಡ ಇವತ್ತು ಗಿಲ್ಲಿ ಫ್ಯಾನ್ಸ್ ಇಲ್ಲಿ ಹಮ್ಮಿಕೊಂಡಿರುವಂಥದ್ದು. ಸೊ ಅವ್ರನ್ನೆಲ್ಲ ಮಾತನಾಡಿಸ್ತೀನಿ, ಗಿಲ್ಲಿ ಬಗ್ಗೆ ಯಾವ ರೀತಿ ಅವರ ಒಂದು ಅಭಿಮಾನವನ್ನ ವ್ಯಕ್ತಪಡಿಸ್ತಾರೆ ಅಂತ. ಸರ್ ನಮಸ್ತೆ, ತುಂಬಾನೇ ಜೋಶಲ್ಲಿದ್ದೀರಾ, ನಮ್ ಗಿಲ್ಲಿ ಗೆಲ್ಲೇ ಗೆಲ್ತಾನೆ ಅಂತ ಹೇಳ್ಬಿಟ್ಟು. ಸೊ ಗಿಲ್ಲಿ ಬಗ್ಗೆ ಯಾಕೆ ಇಷ್ಟು ಅಭಿಮಾನ, ಗಿಲ್ಲಿನೇ ಯಾಕೆ ಕಪ್ ಗೆಲ್ಲಬೇಕು? ಮೇಡಮ್, ರಾಜ್ಕುಮಾರ್ ಸಾಹೇಬರು ನಮ್ಮ ಕನ್ನಡದ ಅವ್ರನ್ನ ದೇವರು ಅಂತಾರೆ. ರಾಜ್ಕುಮಾರ್ ಅವ್ರೊಂದು ಮಾತು ಹೇಳಿದ್ದಾರೆ, ಕಲಾವಿದಂಗೆ ಸಾವಿಲ್ಲ ಅಂತ. ಹಂಗೆ ಅವನು ನಿಜವಾದ ಟ್ಯಾಲೆಂಟು ನಮ್ಮ ಗಿಲ್ಲಿ. ಅವತ್ತು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಹಿನ್ನೆಲೆಯಾಗಿ ಮಾತಾಡಲ್ಲ, ಏನೇ ಮಾತಾಡೋರಿದ್ದು ಮುನ್ನೆಲೆಯಾಗಿ ಮಾತಾಡ್ತಾರೆ. ಎಷ್ಟೋ ಜನ ಬೇಜಾರಾಗಿ ಮನೆಗೆ ಬಂದಿರೋರಿಗೆ ನಗಿಸ್ತಾರೆ. ಹಾಗಾಗಿ ಒಬ್ಬ ರೈತನ ಮಗ, ಬಡವನ ಮಗ ಗೆಲ್ಲಬೇಕು ಅಂತ ಹೇಳ್ತೀವಿ ನಾವು. ಅವ್ರು ಗೆಲ್ಲಿ ಇವ್ರು ಗೆಲ್ಲಿಂದಲ್ಲ, ಯಾರಿಗೆ ಟ್ಯಾಲೆಂಟ್ ಇದೆ, ಕರ್ನಾಟಕದ ಜನ ಯಾರಿಗೆ ಮತ ಕೊಡ್ತಾರೆ ಅವ್ರು ಗೆಲ್ಲಬೇಕು. ಅದರಲ್ಲಿ ನಮಗೆ ಮೆಚ್ಚು ಗಿಲ್ಲಿ. ಯಾಕೆಂದರೆ ಒಬ್ಬ ರೈತನ ಮಗ ಗೆದ್ದರೆ ಒಬ್ಬ ಇಡೀ ಕರ್ನಾಟಕದ ರೈತರಿಗೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತಾರೆ. ಹಾಗಾಗಿ ನಮ್ಮ ರೈತರ ಮಗ ಗೆದ್ದರೆ ನಮಗೆ ತುಂಬ ಖುಷಿ. ಹಾಗಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರಿಗೂ ಮತ ಹಾಕಬೇಕು, ಗಿಲ್ಲಿನ ಗೆಲ್ಲಿಸ್ಕೊಂಬರ್ಬೇಕು ಅನ್ನೋದೊಂದು ಮುಖ್ಯ. ಆದರೆ ಇಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲ. 50 ಲಕ್ಷನ ಗಿಲ್ಲಿ ದುಡಿಯೋಕ್ಕೆ ನಮ್ಮ ಕನ್ನಡದ ಜನತೆ ಆ ತಾಕತ್ತು ಕೊಟ್ಟಿದ್ದಾರೆ. ನಮಗೆ ಗಿಲ್ಲಿ ದುಡ್ಡು ಮುಖ್ಯ ಅಲ್ಲ, ಆ ಕಪ್ಪು ಮುಖ್ಯ. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು ಅಂತ ನಮ್ಮೆಲ್ಲರ ಆತ. ಮತ್ತು ಇದು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾದಂಥ ಶಿರಡಿ ಸಾಯಿಬಾಬನ ದೇವಸ್ಥಾನ. ಇಲ್ಲಿ ಪ್ರತಿಯೊಬ್ಬ ಬಡವರ ಕಷ್ಟಕ್ಕೆ ದಿನ ಗುರುವಾರ ಬಂದರೆ ಲಕ್ಷಾಂತರ ಜನ ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಎಲ್ಲರಿಗೂ ಕಷ್ಟ ಪರಿಹಾರ ಆಗಿದೆ. ಹಾಗಾಗಿ ನಮ್ಮ ಗಿಲ್ಲಿ ಗೆಲ್ಲಿ ಅಂತ ನಾವಿಲ್ಲಿ ಇವತ್ತು ಅನುದಾನ ಮಾಡ್ಕೊಂಡು ಮತ್ತು ಇಲ್ಲಿ ಎಲ್ಲ ಬರೋ ಭಕ್ತರಿಗಿಂದ ಮತ ಹಾಕಿಂದ ಕೇಳ್ಕೊಳಕ್ಕೆ ನಮ್ಮೆಲ್ಲ ಸ್ನೇಹಿತರು ಬಂದಿದ್ದೀವಿ. ಇಲ್ಲೇನೋ TRP ಏನೋ ದುಡ್ಡು ಕೊಟ್ಟು ನಾವು ಯಾವುದೇ ದುಡ್ಡು ಇಸ್ಕೊಂಬಂದಿಲ್ಲ. ಇದು ನಮ್ಮ ದುಡ್ಡಿಂದ ಖರ್ಚು ಮಾಡ್ಕೊಂಡು ಮಾಡ್ತಾ ಇರೋದು. ಹಾಗೆ ನಮ್ಮ ಒಬ್ಬ ರೈತರ ಮಗ ಗೆಲ್ಲಬೇಕು ಅನ್ನೋದೇ ನಮಗೆ ಖುಷಿ. ನಾನು ಎಷ್ಟೋ ದಿನ ಆಯಿತು TV ನೋಡ್ತಿರ್ಲಿಲ್ಲ, ಮೊಬೈಲ್ ನೋಡ್ತಿರ್ಲಿಲ್ಲ. ಆದರೆ ಗಿಲ್ಲಿಯಿಂದ ಇವತ್ತು ಡೈಲಿ TV ನೋಡ್ತೀನಿ, ಮೊಬೈಲ್ ನೋಡ್ತೀನಿ. ಎಕ್ಸ್ಟ್ರಾ 99 ರೂಪಾಯಿ ನೆಟ್ವರ್ಕ್ ಹಾಕ್ಕೊಂಡು ಸಹ ಎಪಿಸೋಡ್ ನೋಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಎಲ್ಲ ಗಿಲ್ಲಿಗೆ ಓಟ್ ಹಾಕಿ. ಜೈ ಗಿಲ್ಲಿ, ಜೈ ಸಾಯಿಬಾಬಾ. ಸರ್, ಇವಾಗ ಒಂದು ಚರ್ಚೆ ಆಗ್ತಿದೆ, ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತ ಒಬ್ರು ಹೇಳ್ತಾ ಇದ್ದಾರೆ, ಇನ್ನೊಬ್ರು ಟ್ಯಾಲೆಂಟ್ ಇದ್ದವರು ಗೆಲ್ಲಬೇಕು, ಪ್ರತಿಭೆ ಇರೋರು ಗೆಲ್ಲಬೇಕು ಅಂತಿದ್ದಾರೆ. ಆದರೆ ಗಿಲ್ಲಿ ಅವರಲ್ಲಿ ಟ್ಯಾಲೆಂಟ್ ಇದೆ, ಜೊತೆಗೆ ಬಡತನೂ ಇದೆ, ಎರಡು ಮಿಕ್ಸ್ ಆಗಿದೆ ಅವರಲ್ಲಿ. ಸೊ ಹಾಗಾಗಿ ಗೆದ್ದೇ ಗೆಲ್ಲಬೇಕು ಅನ್ನೋದು ಕನ್ನಡಿಗರ ಪ್ರತಿಯೊಬ್ಬರು ಕೂಡ ಅದನ್ನ ಇಷ್ಟಪಡ್ತಿದ್ದಾರೆ. ಸೊ ಏನು ಹೇಳ್ತೀನಿ ಮೇಡಮ್, ಒಂದೇ ಒಂದು ಮಾತು ಮೇಡಮ್, ಟ್ಯಾಲೆಂಟ್ ಗೆಲ್ಲಬೇಕು. ಆದರೆ ಬಡವ ಅಂತ ಅವನ್ನೆಲ್ಲ ಪೋಟ್ರಿ ಮಾಡ್ಕೊಂಡಿಲ್ಲ ಮೇಡಮ್. ಯಾರ ಹತ್ರಲ್ಲೂ ನಾನು ಬಡವ, ನನಗೆ ಮತ ಹಾಕಿಂದಾಲಿ ಯಾವುದೇ ಬಿಗ್ ಬಾಸ್ ಮನೇಲಿ ಅವ್ನು ಬನೀನು ಹಾಕ್ಕೊಂಡಿರೋದು ಅವನ ಖುಷಿ. ಅದು ನಾವೆಲ್ಲ ಹಳ್ಳಿಗೆ ಹೋದ್ರೆ ಬನೀನಲ್ಲೇ ಇರೋದು. ನಾನು ಒಬ್ಬ ರೈತ, ನಾನು ಪ್ರತಿದಿನ ವಾರಕ್ಕೆ 3 ಟೈಮು ಹಳ್ಳಿಗೆ ಹೋಗ್ತೀನಿ, ವ್ಯವಸಾಯ ಮಾಡ್ತೀನಿ. ನಮ್ಮ ತಾತಂದು 25 ಎಕರೆ ಆಸ್ತಿ ಇದೆ ನನಗೆ. ನನ್ನ ಜಮೀನ್ದಾರ ಅಂತಾರೆ ಹೊರತು ನಾನು ರೈತ ಬಡವ ಅಂತ ಹೇಳಲ್ಲ. ಇವತ್ತು ದೇಶಕ್ಕೆ ಅನ್ನ ಕೊಡ್ತಾ ಇರೋದು ರೈತರು ಮೇಡಮ್. ನಾವೆಲ್ಲೂ ಬಡವ ಅಂತ ಬಿಗ್ ಬಾಸ್ ಮನೇಲಿ ಪೋಟ್ರಿ ಮಾಡ್ಕೊಂಡಿಲ್ಲ ಗಿಲ್ಲಿ. ಅವನಿಗೆ ಕಲೆ ಇದೆ, ಕಲಾವಿದ, ಅದಕ್ಕೆ ಓಟ್ ಹಾಕಿಂದ ಕೇಳ್ತಾ ಇದೀವಿ. ಅವನು ಯಾವತ್ತೂ ಬಡವ ಅಂತ ಪೋಟ್ರಿ ಮಾಡ್ಕೊಂಡಿಲ್ಲ ಮೇಡಮ್. ಈಗ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ನಮ್ಮ ಕನ್ನಡದವ್ರೆ, ಯಾರು ಬೇರೆ ಅಲ್ಲ, ಕಂಟೆಸ್ಟೆಂಟ್ಸ್ ಎಲ್ಲ ನಮ್ಮ ಕನ್ನಡದವ್ರೆ. ಬಟ್ ನಮ್ಮ ಸಪೋರ್ಟ್ ಗಿಲ್ಲಿಗೆ ಅಂತ, ಗಿಲ್ಲಿಗಾಗಿ ನಮ್ಗೆ ಯಾವ್ದು ಪರಿಚಯ ಇಲ್ಲ. ಮತ್ತು ತುಂಬ ಏನಿದೆ PR ಅದು ಎಲ್ಲ ತುಂಬ ಅದು ಕಾಂಟ್ರವರ್ಸಿ ಆಗ್ತದೆ. ಯಾವ PR ಇಲ್ಲ, ಅದು ಇಲ್ಲ ಮೇಡಮ್. ನಿಜವಾಗ್ಲೂ ನಮ್ಗೇನು ಖುಷಿ ಇದೆ ಅಂದರೆ ನಮ್ಗೆಲ್ಲರೂ ನಗಿಸ್ತಾ ಇದ್ದಾರೆ. ತುಂಬ ಜನ ಯಾಕಂದ್ರೆ ಟ್ಯಾಟೋ ಹಾಕ್ಸ್ಕೊಂಡ್ರು, ಅವರೆಲ್ಲ ಏನು ಹಾಕ್ಸೋ ಅವ್ರ ಮೇಲೆ ಒಂದು ಅಭಿಮಾನ ಇದೆ. ಅಭಿಮಾನ ಎಂತಕ್ಕೆ ಬರ್ತಾ ಇದೆ ನಿಜವಾಗ್ಲೂ. ನಾನು ಕೂಡ ಬಿಗ್ ಬಾಸ್ ಅಷ್ಟು ನೋಡ್ತಾ ಇರಲಿಲ್ಲ, ಒಂದು 7 ಎಪಿಸೋಡ್ ನೋಡೇ ಇರಲಿಲ್ಲ. ಯಾರ ಮನೆ ಪಕ್ಕ ಒಂದು ತಮ್ಮ ಹಣ ನೋಡಿ ಬಿಗ್ ಬಾಸ್ ಗಿಲ್ಲಿ ಕಾಮಿಡಿ ಸಖತ್ತಾಗೈತೆ ನೋಡಿ ಅಂದರು. ಸರಿ ತರ ನೋಡೋದು ಶುರು ಮಾಡಿದ್ರು. ಒಂದು ಎಪಿಸೋಡ್ ಬಿಡೋಂಗೆ ನೋಡೋಕೆ ಶುರು ಮಾಡಿ ನಮ್ಮ ಕೈಲಿ ಏನಾದ್ರು ಮಾಡ್ಬೋದಾ ಗಿಲ್ಲಿಗೆ ಓಟಕ್ಕೆ ತುಂಬ ಸ್ವಲ್ಪ ಅಪಪ್ರಚಾರಗಳಾಗ್ತಾ ಇದ್ದೋ. ಗಿಲ್ಲಿ ಬಡವರು ರೈತರ ಮಗದೆಲ್ಲ ಇದು ಮಾಡ್ತಾ ಇದ್ರೆ ಅಂತ. ಹೌದು, ಅದಾಗಿರೋದು. ಬಟ್ ನಮ್ಗೆ ಆ ಟೈಟಲೇ ಬೇಡ. ರಿಷಬ್ ಶೆಟ್ಟಿ ಹೇಳ್ದಂಗೆ ಬಡವ್ರ ಮಕ್ಕಳೆಲ್ಲ ಅಕ್ಕ ಯಾರು ಮನ್ಸಲ್ಲಿ ಟ್ಯಾಲೆಂಟ್ ಇದೆ, ರಾಜ್ಬಿ ಶೆಟ್ಟಿ ಹೇಳ್ದಂಗೆ ಟ್ಯಾಲೆಂಟ್ ಇದೆ, ಅವ್ರ ಮುಂದೆ ಗಿಲ್ಲಿ ಅವ್ರಿಗೆ ಟ್ಯಾಲೆಂಟ್ ಇದೆ. ಯಾಕಂದ್ರೆ ಆಲ್ರೆಡಿ ಅವರಂತೂ ರಿಯಲ್ ಎಂಟರ್ಟೈನರ್ ಅಂತ ಆಲ್ರೆಡಿ ಅವ್ರಿಗೆ ಶಿವಣ್ಣ ಅವರು ಎಲ್ಲ ಅನುಷ್ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಬಟ್ ನಮ್ಮ ಬಿಗ್ ಬಾಸ್ ಮನೇಲಿ ರಿಯಲ್ ಎಂಟರ್ಟೈನರ್ ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೊಂದು
ಈಗ ಬಿಗ್ ಬಾಸ್ ಅಂದ್ರೆ ಟ್ರೋಫಿ ಒಂದು ಸಿಗ್ಬೋದು, ದುಡ್ಡು ಅದು ಮುಖ್ಯ ಅಲ್ಲ, ಅವ್ರಿಗೊಂದು ಟೈಟಲ್ ಸಿಗುತ್ತಲ್ಲ. ಎಂಟರ್ಟೈನ್ ಮಾಡಿ ಬಿಗ್ ಬಾಸ್ ಇಷ್ಟ್ರಲ್ಲೇ ಈ 11 ಸೀಸನ್ ಇಲ್ದಿರೋ ಇಷ್ಟಿನ 12 ಸೀಸನ್ ಗಿಲ್ಲಿಯವ್ರು ಹುಟ್ಟಾಕಿದಾರಲ್ವಾ, ಆ 12 ಸೀಸನ್ ಎಲ್ಲ ಇರೋ ಜೋಶ್ಗಳನ್ನ ನಾವು ಅದರಿಂದ ನಮ್ಮ ಗಿಲ್ಲಿ ಗೆಲ್ಲೇಬೇಕು. ನಿಜವಾಗ್ಲೂ ಸಪೋರ್ಟ್ ಮಾಡ್ತಿರೋದು ನಮ್ಮ ಜನರೇ. ಈಗ ನಮ್ಮ ಮಧುವಣ್ಣರು ನಾವು ಸೇರ್ಕೊಂಡು ಲಾಸ್ಟು ಅವರ ಪ್ರಾಮುಖ್ಯತೆಯಲ್ಲೇ ಒಂದು ರ್ಯಾಲಿ ಮಾಡ್ದೋ. ನಾವು ಅಂದ್ಕೊಂಡಾಗ ಒಂದು 100-200 ಜನ ಸೇರ್ತಾನೆ ಅಂದ್ಕೊಂಡಿದ್ದೋ, ಬಟ್ ಕಮ್ಮಿ ಅಂದರೆ 700-800 ಜನ ನಮ್ಮ ಕಡೆಯವರೇ ಸೇರ್ಕೊಂಡ್ರು. ಆದರೆ ಪಬ್ಲಿಕ್ ವಯಸ್ಸಾದವರು ಮತ್ತು ಕನ್ನಡ ಬರದೇ ಇರೋ ತಮಿಳವರು ಮತ್ತು ತುಂಬ ಜನ ಅಲ್ಲಿ ಯಾರು ಸ್ಥಳೀಕರಿದ್ದಾರೆ ಎಲ್ಲರೂ ಸೇರಿ ತುಂಬ ಸಪೋರ್ಟ್ ಮಾಡಿದ್ರು. ಆದರೆ ನಮ್ಗೇನು ಖುಷಿ ಆಯಿತು ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ನಮ್ದು ಇನ್ನೂ ದೊಡ್ಡದಾಗಿ ಏನಾರು ಮಾಡೋಣ. ಅದರಿಂದ ನಮ್ಮ ಸಾಯಿಬಾಬಾ ಅವ್ರ ಕ್ಷೇತ್ರ ಹತ್ರ ಬಂದು ಒಂದು ಪೂಜೆ ಥರ ಮಾಡಿಸಿ ನಮ್ಮ ಗಿಲ್ಲಿಯವರು ಗೆದ್ದು ಬರಲಿ, ಹಂಗೆ ಅಣ್ಣವ್ರು ಅನ್ನದಾನ ಎಲ್ಲ ಏರ್ಪಡಿಸ್ಕೊಂಡು ಅನಾಥಾಶ್ರಮಕ್ಕೆ ಅನ್ನದಾನ ಮಾಡ್ಸೋಣ ಅಂತೆಲ್ಲ. ಅದಕ್ಕೆ ನಮ್ಮ ಮಧುವಣ್ಣ ನಾವು ಒಂದು ಕೈ ಜೋಡಿಸೋಣ, ಗಿಲ್ಲಿಯವ್ರಿಗೊಂದು ಒಳ್ಳೇದಾಗಲಿ. ಗೆಲ್ಲೇ ಗೆಲ್ತಾರೆ, ಅದು ಕನ್ಫರ್ಮ್ ಇದೆ. ಬಟ್ ನಾವು ಯಾವ ಕಾಂಟ್ರವರ್ಸಿನೂ ಮಾಡ್ತಾ ಇಲ್ಲ. ಗೆದ್ದು ಬರಲಿ ಅಂತ ಒಂದು ಖುಷಿಯಿಂದ ಒಂದು ಪೂಜೆ ಮಾಡಿಸ್ಕೊಂಡು ಒಂದು ಪಾಸಿಟಿವ್ ಆಗಿ ಜನರಿಗೆ ಕೋಣ. ಯಾರಾಗ ಅವ್ರು ಇಷ್ಟ ಇದೆ ಅದು ಸಪೋರ್ಟ್ ಮಾಡಲಿ. ಬಟ್ ನಮಗೆ ಗಿಲ್ಲಿ ಸಪೋರ್ಟ್ ಇದೆ, ಗಿಲ್ಲಿಗೆ ಓಟ್ ಹಾಕಿದೆ ಎಲ್ಲರೂ ಕೇಳ್ತೀವಿ. ದಯಮಾಡಿ ಗಿಲ್ಲಿಗೆ ಓಟ್ ಹಾಕಿ, ಗಿಲ್ಲಿಗೆ ಓಟ್ ಹಾಕಿ ಅಷ್ಟೇ ಮೇಡಮ್.